ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಆಳಳ್ಳಿ ಗ್ರಾಮಕ್ಕೆ ಬಂದಿದ್ದೆ. ನಮ್ಮ ಆಳಳ್ಳಿ ಗ್ರಾಮದಲ್ಲಿ ತುಂಬ ಸಖತ್ತಾಗಿ ಅದ್ಧೂರಿಯಾಗಿ ಶಿವರಾತ್ರಿ ಹಬ್ಬವ ತುಂಬ ಸಖತ್ತಾಗಿ ಮಾಡ್ತಾಯಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಅನ್ನ ಸಮರ್ಪಣೆಯನ್ನು ತುಂಬ ಸಖತ್ತಾಗಿ ನೆರವೇರಿಸ್ತಾಯಿದ್ದಾರೆ, ಊಟ ಮಾಡ್ತಾಯಿದ್ದಾರೆ. ಅದೇ ಥರ ನಿಮ್ಮ ಮನೆಯಲ್ಲಿ ಎಲ್ಲರೂ ಬನ್ನಿ, ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಂತ ಕೇಳಿಕೊಳ್ತಿದ್ದೀನಿ. ದಯವಿಟ್ಟು ಬನ್ನಿ ಎಲ್ಲರೂ. ನೋಡಿ, ಮಲೆ ಮಹದೇಶ್ವರ ಆಳಳ್ಳಿ ಗ್ರಾಮಕ್ಕೆ ಸೇರಿರುವಂಥ ದೇವಸ್ಥಾನ ಮಹದೇಶ್ವರ ಉಗೆ ಉಗೆ ಮಾದಪ್ಪ. ಬನ್ನಿ, ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ಬಂದು ಪ್ರಸಾದವ ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಿದ್ದೀನಿ. ಬನ್ನಿ ನೋಡಿ ಯಾವ ಥರ ಊಟ ಮಾಡ್ತಿದ್ದಾರೆ ನೋಡಿ. ಎಲ್ಲ ಭಕ್ತಾದಿಗಳು ಎಲ್ಲ ಫುಲ್ಲು ಪೆಂಡಲ್ ಕೆಳಗಡೆ ಚೇರ್ ಹಾಕಿ ಟೇಬಲ್ ಸಿಸ್ಟಮ್ ಮಾಡಿದ್ದಾರೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ಮಾಡಿರುವಂಥ ಆಳಳ್ಳಿ ಗ್ರಾಮದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಅದೇ ಥರ ಮಲೆ ಮಹದೇಶ್ವರ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆ ಮಹದೇಶ್ವರ ಎಲ್ಲ ಭಕ್ತಾದಿಗಳಿಗೂ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಊಟ ಮಾಡ್ತಿದ್ದಾರೆ ಅಂತ ನೋಡಿ. ಎಲ್ಲ ಒಳ್ಳೆ ಗಣ್ಯ ವ್ಯಕ್ತಿಗಳು ಬರ್ತಾಯಿದ್ದಾರೆ. ನಿಜಕ್ಕೂ ಬನ್ನಿ ಎಲ್ಲರೂ ನೋಡಿ. ನೋಡಿ ಈ ಕಡೆ ಎಲ್ಲ ಬಾತು, ಮೊಸರು ಅನ್ನ ಸಾಂಬಾರು, ಅವರೆಕಾಳು ಗೊಜ್ಜು, ಪಾಯಸ, ಬೂಂದಿ ಪ್ರತಿಯೊಂದು ಮಾಡಿದ್ದಾರೆ. ನಿಜಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಹಳ್ಳಿ ಸೈಡು ಬಂದು ಊಟ ಮಾಡ್ತಿದ್ದಾರೆ. ಚೀರ್ನಳ್ಳಿ ಆಗ್ಬೋದು, ಆನೆಬಡಿ ಆಗ್ಬೋದು, ಆಳಳ್ಳಿ ಆಗ್ಬೋದು, ಎದದ್ಗಳಿ ಆಗ್ಬೋದು, ಈ ಕಡೆ ಹೊಸಳ್ಳಿ ಆಗ್ಬೋದು, ಎಲ್ಲ ಪ್ರತಿಯೊಬ್ಬರು ಬಂದು ಇಲ್ಲಿ ಊಟ ಮಾಡ್ತಿದ್ದಾರೆ. ಪ್ರಸಾದ ಸ್ವೀಕಾರ ಮಾಡ್ತಿದ್ದಾರೆ. ನೋಡಿ ತುಂಬ ಸಖತ್ತಾಗಿ ಊಟ ಮಾಡ್ತಿದ್ದಾರೆ ನೋಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಊಟ ಮಾಡಿ ದಯವಿಟ್ಟು ಬರಬೇಕು ನೋಡಿ. ವರ್ಷಕ್ಕೆ ಒಂದೇ ಟ್ರಿಪ್ ಬರೋದು ಶಿವರಾತ್ರಿ ಹಬ್ಬ. ನಿನ್ನೆ ನೈಟೆಲ್ಲ, ಭಾನುವಾರ ನೈಟೆಲ್ಲ ಜಾಗರಣೆ ಮಾಡಿದ್ರು ಎಲ್ಲ ಭಕ್ತಾದಿಗಳು. ಇವಾಗ ಪ್ರಸಾದ ಸ್ವೀಕರಣೆ ಮಾಡ್ತಾಯಿದ್ದಾರೆ, ಊಟ ಮಾಡ್ತಾಯಿದ್ದಾರೆ, ಪ್ರಸಾದ ಊಟ ಮಾಡ್ತಾಯಿದ್ದಾರೆ. ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿದ್ದಾರೆ. ನೀವು ಬನ್ನಿ, ನಿಮ್ಮ ಮನೆಯವರು, ಮಕ್ಕಳು, ತಂದೆ ತಾಯಿ, ಅಕ್ಕ ತಮ್ಮಂದಿರು, ಅಣ್ಣ ತಮ್ಮಂದಿರು ಎಲ್ಲರೂ ಬನ್ನಿ ಎಲ್ರಿಗೂ. ನೋಡಿ ನೋಡಿ ಅದೇ ಥರ ನೋಡಿ ಎಲ್ಲ ಸಾಹೇಬರು ಕೂಡ ಬಂದಿದ್ದಾರೆ. ನಿಜಕ್ಕೂ ಇವು ಕೂಡ ಬಂದಿದ್ದಾರೆ ಪ್ರಸಾದ ಊಟ ಮಾಡೋಕ್ಕೆ. ಕೂತ್ಕೋತಾರ 500 ಸೀಟ್ ಕೂತ್ಕೋಬೋದು ಒಂದು ಟ್ರಿಪ್ಗೆ ಪ್ರಸಾದಕ್ಕೆ ಊಟಕ್ಕೆ. ನೋಡಿ ಬನ್ನಿ, ಎಲ್ಲ ಬನ್ನಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲ ಬನ್ನಿ, ಊಟ ಮಾಡಿ ಪ್ರಸಾದ ಊಟ ಸ್ವೀಕರಿಸಿ. ಮಲೆ ಮಹದೇಶ್ವರ ಸ್ವಾಮಿದ ನಿಜಕ್ಕೂ ನೋಡಿ. ಮಾದಪ್ಪನ ಬೆಟ್ಟಕ್ಕೆ ಹೋಗೋಕ್ಕಾಗೋದಿಲ್ಲ, ಅದಕ್ಕೆ ಎಲ್ಲ ಇಲ್ಲೇ ಮಾಡ್ತಿದ್ದಾರೆ. ಎಲ್ಲಿ ಶಿವನ ದೇವಸ್ಥಾನಗಳವೆ ಅಲ್ಲೆಲ್ಲ ಇವತ್ತು ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ನಮ್ಮ ಆಳಳ್ಳಿ ಗ್ರಾಮದ ರೈತರು. ನಿಜಕ್ಕೂ ಎಲ್ಲ ಊರವರು ಬರ್ತಾಯಿದ್ದಾರೆ ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ. ಬನ್ನಿ ನೋಡಿ, ಚಿಕ್ಕ ಮಕ್ಕಳು ತಂದಿರೋದು ದೊಡ್ಡವ್ರ ಗಂಟನೂ ಬರ್ತಾಯಿದ್ದಾರೆ. ನಿಜಕ್ಕೂ ಬರಬೇಕು ದಯವಿಟ್ಟು. ಎಲ್ಲ ಬಂದು ಸ್ವೀಕರಣೆ ಮಾಡಿ ಪ್ರಸಾದವ ಹೆಚ್ಚಿನ ಸಂಖ್ಯೆಯಲ್ಲಿ. ನಾವು ಕೂಡ ಬಂದಿದ್ದೇವೆ, ನಾವು ಇನ್ನೇನೋ ಕುತ್ಕೋತೀವಿ ಊಟಕ್ಕೆ ನೋಡಿ.
ನೋಡಿ ಅಜ್ಜಿಯಂದಿರು ಬರ್ತಿದ್ದಾರೆ, ನಮ್ಮ ತಾತ ಮುತ್ತಾತಿರೋ ಅಜ್ಜಿ ಇದ್ದಿರೋ ಎಲ್ಲ ಕೂಡ ಬರ್ತಾಯಿದ್ದಾರೆ. ನೋಡಿ ದೇವರ ದೇವರ ಕೃಪೆಗೆ ಪಾತ್ರರಾಗಿ ಬೇಗ ಬಂದು ನಿಜಗ್ಲೂ ನೋಡಿ ಯಾವ ಥರ ಬರ್ತಾಯಿದ್ದಾರೆ ಅಂತ. ಜನ ಸಾಗರ ರೀತೈತೆ ನಿಜಗ್ಲೂ. ಆಳಹಳ್ಳಿ ಗ್ರಾಮದ ಮಾದೇಶ್ವರ ದೇವಸ್ಥಾನ ಹತ್ರ ತುಂಬ ಬರಬೇಕು, ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಎಲ್ಲರೂ. ದೇವಸ್ಥಾನ ಮಾಡ್ತಿದ್ರು ಭಾರಿ ಈ ಕಡೆ ಆಗ್ಬಿಡೋದು. ಒಳ್ಳೆ ಜಾಗ ಸೆಲೆಕ್ಟ್ ಮಾಡೋರು. ಹಲೋ ಯಾಕಂದ್ರೆ ಹಾಂ ಬಿಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಲೆಮಹದೇಶ್ವರ ದೇವ್ರಿಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತಿದ್ದೇನೆ. ಅದೇ ಥರ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿದ್ದಾರೆ ನೋಡಿ ಭಕ್ತಾದಿಗಳು. ನೋಡಿ ಯಾವ ಥರ ಬರ್ತಾಯಿದ್ದಾರೆ ಅಂತ. ಜನಸಾಗರ ರೀತಿ ಐತೆ ನಿಜವಾಗ್ಲೂ ಬರಬೇಕು. ಪ್ರಸಾದ ಸಿಗಲ್ಲ, ಇಂಥ ಪ್ರಸಾದ ಸಿಕ್ಕಿದ್ರೂ ಕಳ್ಕೊಕ್ಕೆ ಹೋಗ್ಬೇಡಿ, ಪುಣ್ಯ ಮಾಡಿರಬೇಕು ಪ್ರಸಾದಕ್ಕೋಸ್ಕರ. ಬನ್ನಿ ಎಲ್ರೂ. ನೋಡಿ ಮಲೆಮಹದೇಶ್ವರ ಹುಲ್ಲಿನ ಕುಂತಿರೋದು ವಾಹನ ನೋಡಿ. ಆ ಕಡೆ ಈ ಕಡೆ ಬಸವಪ್ಪ ನಂದಿ ನೋಡಿ. ನೋಡಿ ನಂದಿನೂ ಕೂಡ ತುಂಬ ಸಖತ ಮಾಡಿದ್ದಾರೆ ನೋಡಿ. ಅರಳಿಕಟ್ಟೆ ನೋಡಿ.